21ನೇ ಶತಮಾನದ ಭಯಾನಕ ಉಕ್ರೇನ್ ರಷ್ಯಾ ಯುದ್ಧಕ್ಕೆ ಈಗ 1000 ದಿನ ಪೂರೈಸಿದೆ. ಉಕ್ರೇನ್ ಅಕ್ಷರಶಃ ನಾಶವಾದರೂ ಕೂಡ ರಷ್ಯಾ ಬಿಡದಂತೆ ದಾಳಿ ಮಾಡ್ತಿದೆ. ಎರಡು ದೇಶಗಳ ಯುದ್ಧ ಪ್ರಾರಂಭವಾಗಿ ಕೆಲವೇ ತಿಂಗಳಲ್ಲಿ ಎಲ್ಲವೂ ಸರಿಯಾಗುತ್ತೆ, ಶಾಂತಿ ನೆಲೆಸುತ್ತೆ ಅಂತ ಎಲ್ಲರೂ ಅಂದುಕೊಂಡಿದ್ರು. ಆದರೆ ಈಗ ಅದರ ಪರಿಸ್ಥಿತಿ ನೋಡಿದ್ರೆ ಯುದ್ಧ ನಿಲ್ಲುವ ಯಾವ ಲಕ್ಷಣಗಳು ಕಾಣ್ತಿಲ್ಲ. ಮಹಾಯುದ್ಧ ಉಕ್ರೇನ್ ಎಲ್ಲವನ್ನ ಕಳ್ಕೊಂಡಿದೆ. ವಿಶ್ವ ಪ್ರಸಿದ್ಧ ಅನಿಸಿಕೊಂಡಿದ್ದ ದೊಡ್ಡ ದೊಡ್ಡ ನಗರಗಳು, ಕಟ್ಟಡಗಳು ನೆಲಸಮಗೊಂಡಿದೆ. ಹಳ್ಳಿಗಳು ಕೂಡ ನಾಶ ಆಗಿ ಹೋಗಿವೆ. ಯುದ್ಧ ಆರಂಭ ಆದಾಗಿನಿಂದ ಇಲ್ಲಿವರೆಗೆ ಸಾವಿರಾರು ಜನರು, ಕೋಟಿ ಕೋಟಿ ಮೌಲ್ಯದ ಆಸ್ತಿ ಪಾಸ್ತಿಗಳು ನಾಶಗೊಂಡಿದೆ. ಇದು ನಿಲ್ಲುವ ಹಾಗೆ ಕಾಣ್ತಿಲ್ಲ. ಇದೀಗ ಯುದ್ಧ ಮತ್ತಷ್ಟು ಹೆಚ್ಚಾಗುವ ಸೂಚನೆ ಸಿಕ್ಕಿದೆ. ಅದಕ್ಕೆ ಕಾರಣ ಅಮೆರಿಕದ ಮಾಜಿ ಅಧ್ಯಕ್ಷ ಜೋ ಬೈಡನ್ ಮಾಡಿರೋ ಅತಿ ದೊಡ್ಡ ತಪ್ಪು. ಇದು ರಷ್ಯಾ ಅಧ್ಯಕ್ಷ ಪುಟಿನ್ನ ಕೆರಳುವಂತೆ ಮಾಡಿದ್ರೆ ಅಧಿಕೃತವಾಗಿ 3ನೇ ಮಹಾಯುದ್ಧ ಶುರುವಾದ ಹಾಗಿದೆ. ಯುದ್ಧ ಶುರುವಾಗಿ ಇಷ್ಟು ವರ್ಷ ಆದರೂ ಗಮನಿಸಲೇಬೇಕಾದ ಪ್ರಮುಖ ವಿಚಾರ ಏನು ಅಂದ್ರೆ, ಉಕ್ರೇನ್ ಇದುವರೆಗೂ ರಷ್ಯಾದ ಭೂಪ್ರದೇಶದ ಮೇಲೆ ಅಟ್ಯಾಕ್ ಮಾಡಿಲ್ಲ. ಇದಕ್ಕೆ ಕಾರಣ ಜೋ ಬೈಡನ್ ಅಂದು ನಿರ್ಬಂಧ ಹೇರಿದ ಆ ವಿಚಾರ. ಅದೇನು ಅಂದ್ರೆ, ರಷ್ಯಾದ ವಿರುದ್ಧ ದಾಳಿಗೆ ಅಮೆರಿಕ ಒದಗಿಸಿರೋ ವೆಪನ್ ಬಳಸದೆ ಇರೋ ಸ್ಟ್ರಾಂಗ್ ಆರ್ಡರ್. ಆದರೆ ಈಗ ಜೋ ಬೈಡನ್ ಅಧ್ಯಕ್ಷ ಗಿರಿಯಿಂದ ಇಳಿತಾ ಇದ್ದಂತೆ ಈಗ ಉಕ್ರೇನ್ ರಷ್ಯಾದ ಮೇಲೆ ದಾಳಿ ಮಾಡಬಹುದು ಅನ್ನೋ ನಿರ್ಬಂಧವನ್ನ ತೆಗೆದು ಹಾಕಿದ್ದಾರೆ. ಇದೀಗ ಆ ವೆಪನ್ ನಿಂದಲೇ ಉಕ್ರೇನ್ ರಷ್ಯಾ ಮೇಲೆ ದಾಳಿ ಮಾಡಿದ್ದೇ ಅದರಲ್ಲಿ 3ನೇ ಮಹಾಯುದ್ಧ ನಡೆಯೋದು ಖಚಿತ ಎಂದೆನಿಸುತ್ತೆ. ಆದ್ರೆ ಉಕ್ರೇನ್ಗೆ ಅಮೆರಿಕ ಕೊಟ್ಟಿರೋ ಆ ವೆಪನ್ ಬಗ್ಗೆ ಕೇಳಿದ್ರೆ ಎಲ್ಲರ ಮೈ ಬೆವರುತ್ತೆ. ಇದು ಅಂತಿಂತ ಮಿಸೈಲ್ ಅಲ್ಲ. ನೆಲದಿಂದಲೇ ಬೆಂಕಿ ಉಗುಳುತ್ತಾ ಹೋಗೋ ಈ ರಾಕೆಟ್ನ ಹೆಸರು ಅಟಾಕಮ್ಸ್. ಇದು ದಾಳಿ ಮಾಡೋಕೆ ಶುರು ಮಾಡಿದ್ದೇ ಆದರೆ ಕ್ಷಣ ಮಾತ್ರದಲ್ಲಿ ಎಲ್ಲವೂ ನಾಶ ಆಗುತ್ತೆ. ಈ ಮಿಸೈಲ್ ನಿರ್ಬಂಧವನ್ನ ಅಮೆರಿಕ ವಾಪಸ್ ತೆಗೆದುಕೊಳ್ಳುತ್ತಲೇ ರಷ್ಯಾ ಅಧ್ಯಕ್ಷ ಪುಟಿನ್ ರೋಷ ನೆತ್ತಿಗೇರ್ಬಿಟ್ಟಿದೆ. ಕೆಲ ದಿನಗಳ ಹಿಂದೆ ಜೋ ಬೈಡನ್ ತಾವು ಅಧ್ಯಕ್ಷರಾಗಿ ವೈಟ್ ಹೌಸ್ ತೊರೆಯುವುದಕ್ಕೂ ಮುನ್ನ ಮಿಸೈಲ್ ನಿರ್ಬಂಧದ ನಿರ್ಧಾರವನ್ನ ವಾಪಸ್ ತೆಗೆದುಕೊಂಡಿದ್ದಾರೆ. ಈ ಸುದ್ದಿ ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿನ್ನ ಉತ್ಸಾಹಕ್ಕೂ ಕಾರಣವಾಗಿದೆ. ಈ ಹಿಂದೆ ಅನೇಕ ಬಾರಿ ಜೆಲೆನ್ಸ್ಕಿನ್ ರಷ್ಯಾ ಮೇಲೆ ಅಟ್ಯಾಕಮ್ಸ್ ರಾಕೆಟ್ ದಾಳಿ ಮಾಡೋಕೆ ಪರ್ಮಿಷನ್ ಕೊಡಿ ಅಂತ ಜೋ ಬೈಡನ್ಗೆ ಮನವಿ ಮಾಡಿದ್ರು. ಆದರೆ ಅಮೆರಿಕ ಮಾತ್ರ ರಷ್ಯಾ ಮೇಲೆ ದಾಳಿ ಮಾಡೋಕೆ ಪರ್ಮಿಷನ್ ಕೊಟ್ಟಿರಲಿಲ್ಲ. ಅದಕ್ಕೆ ಕಾರಣವೂ ಇತ್ತು. 10 ವರ್ಷಗಳಿಂದ ರಷ್ಯಾ ಹಾಗೂ ಅಮೆರಿಕ ನಡುವೆ ದ್ವೇಷ ಆಯ್ತು. ಒಂದ್ ವೇಳೆ ತಾನು ಪರ್ಮಿಷನ್ ಕೊಟ್ರೆ ರಷ್ಯಾದ ಪುಟಿನ್ ತಮ್ಮ ವಿರುದ್ಧವೇ ಬರಬಹುದು ಅಂತ ಜೋ ಬೈಡನ್ ಸೈಲೆಂಟ್ ಆಗಿದ್ರು. ಆದ್ರೆ ಈಗ ಅಧ್ಯಕ್ಷ ಗಾದಿಯಿಂದ ಇಳಿಯುತ್ತಿದ್ದಂತೆ ಹಿಂದೆ ಮುಂದೆ ಯೋಚನೆ ಮಾಡದೆ ರಷ್ಯಾ ಮೇಲೆ ರಾಕೆಟ್ ದಾಳಿಗೆ ಪರ್ಮಿಷನ್ ಕೊಟ್ಟಿರೋದು ಯಾಕೆ ಎನ್ನುವ ಪ್ರಶ್ನೆ ಎಲ್ರಿಗೂ ಕೂಡ ಶಾಕ್ ಆಗಿದೆ. ಅಷ್ಟಕ್ಕೂ ಈ ಅಟ್ಯಾಕಮ್ಸ್ ರಾಕೆಟ್ ಬಗ್ಗೆ ರಷ್ಯಾದ ಪುಟಿನ್ ತಲೆ ಕೆಡಿಸ್ಕೊಂಡಿರೋದು ಯಾಕೆ ಅಂದ್ರೆ, ಅದಕ್ಕಿರುವ ಪವರ್. 300 ಕಿಲೋಮೀಟರ್ ವೇಗದಲ್ಲಿ ಈ ರಾಕೆಟ್ ಅಟ್ಯಾಕ್ ಮಾಡುತ್ತಲೇ ಅಂತಲೇ ಜೆಲೆನ್ಸ್ಕಿನ್ ಉತ್ಸಾಹದಲ್ಲಿದ್ದಾರೆ. ಈ ರಾಕೆಟ್ ಮೂಲಕವೇ ರಷ್ಯಾದ ಮಿಲಿಟರಿ, ಏರ್ ಬೇಸ್, ನ್ಯೂಕ್ಲಿಯರ್ ಸೆಂಟರ್, ಮಿಲಿಟರಿ ಹೆಡ್ ಕ್ವಾರ್ಟರ್ಸ್, ದೊಡ್ಡ ದೊಡ್ಡ ನಗರಗಳ ಮೇಲೆ ರಾಕೆಟ್ ದಾಳಿ ಮಾಡಬಹುದು. ಒಂದ್ ವೇಳೆ ಉಕ್ರೇನ್ ಈ ನಿರ್ಧಾರ ಮಾಡಿದ್ದೇ ಆದಲ್ಲಿ ಪುಟಿನ್ ಸುಮ್ಮನಿರ್ತಾರ? ತಮ್ಮ ಸಿಟ್ಟನ್ನ ಉಕ್ರೇನ್ನ ಬಿಟ್ಟು ರಾಕೆಟ್ ದಾಳಿಗೆ ಪರ್ಮಿಷನ್ ಕೊಟ್ಟ ಅಮೆರಿಕ ಮೇಲೆ ತೀರಿಸಿಕೊಂಡ್ರೂ ಆಶ್ಚರ್ಯವೇನಿಲ್ಲ. ಅಮೆರಿಕದ ನ್ಯೂಕ್ಲಿಯರ್ ಸೆಂಟರ್ ಮೇಲೂ ದಾಳಿ ಮಾಡಿದ್ರೂ ಮಾಡಬಹುದು ಈ ದೈತ್ಯ ಪುಟಿನ್. ಈ ಬಗ್ಗೆ ಪುಟಿನ್ ರಷ್ಯಾದ ಸೇಂಟ್ ಪೀಟರ್ಸ್ಬರ್ಗ್ನಲ್ಲಿ ನಡೆದ ಸಭೆಯಲ್ಲೂ ಎಚ್ಚರಿಕೆಯನ್ನು ಕೊಟ್ಟಿದ್ದರು. ವೆಸ್ಟರ್ನ್ ದೇಶಗಳು ರಷ್ಯಾ ಎಂದಿಗೂ ನ್ಯೂಕ್ಲಿಯರ್ ವೆಪನ್ಗಳನ್ನು ಬಳಸಲ್ಲ ಅಂತ ಅಂದುಕೊಂಡಿವೆ. ಆದರೆ ನಮ್ಮ ಸಾರ್ವಭೌಮತೆ ಮತ್ತು ಗಡಿಗಳಿಗೆ ಅಪಾಯ ಎದುರಾದರೆ ನಮ್ಮ ಬಳಿಯೇ ವೆಪನ್ಗಳನ್ನು ಬಳಸ್ತೇವೆ ಅಂತ ನೇರ ಬೆದರಿಕೆಯನ್ನು ಹಾಕಿದೆ. ಅಮೆರಿಕದ ನ್ಯಾಟೋಗೂ ಎಚ್ಚರಿಕೆಯನ್ನು ಕೊಟ್ಟಿದೆ. ಅಮೆರಿಕ ಅಧ್ಯಕ್ಷ ಸ್ಥಾನದಿಂದ ಇಳಿಯೋ ಮುಂಚೆ ಜೋ ಬೈಡನ್ ಈ ನಿರ್ಧಾರ 3ನೇ ಯುದ್ಧಕ್ಕೆ ಆಹ್ವಾನ ಕೊಟ್ಟಂತಿದೆ. ಹೀಗಂತ ರಷ್ಯಾ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇದೆ. ಇದರಿಂದ ಅಮೆರಿಕ ರಷ್ಯಾ ನಡುವೆ ಮತ್ತೆ ಸಂಘರ್ಷ ಶುರುವಾದಂತಿದೆ. ಈ ಭಯ ಇಡೀ ರಷ್ಯಾವನ್ನೇ ಆವರಿಸಿದೆ. ರಷ್ಯಾ ಉಕ್ರೇನ್ ಮೇಲೆ ದಾಳಿ ಮಾಡ್ತಾ ಇದ್ರು, ಉಕ್ರೇನ್ ಪೋಷಿಸ್ತಾ ಇರೋದು ಮಾತ್ರ ಅಮೆರಿಕವೇ. ಜೋ ಬೈಡನ್ ಉಕ್ರೇನ್ಗೆ ಅನೇಕ ವೆಪನ್ಗಳನ್ನ ಕೊಟ್ಟಿದ್ದಲ್ಲದೆ ಯುದ್ಧಕ್ಕಾಗಿಯೇ ಈವರೆಗೆ ಉಕ್ರೇನ್ಗೆ $56 ಬಿಲಿಯನ್ ಅಂದ್ರೆ 5 ಲಕ್ಷ ಕೋಟಿ ರೂಪಾಯಿಗಳ ನೆರವನ್ನ ನೀಡಿದ್ದಾರೆ. ಜೋ ಬೈಡನ್ನ ಈ ನಿರ್ಧಾರ ಈಗ ನೂತನ ಅಧ್ಯಕ್ಷರಾಗಿರುವ ಟ್ರಂಪ್ಗೆ ತಲೆನೋವು ತಂದಿದೆ. ಈಗಾಗಲೇ ಆಕ್ರೋಶದಲ್ಲಿರುವ ಪುಟಿನ್ 5 ಪವರ್ಗಳನ್ನು ತೋರಿಸಿದ್ದಾರೆ. ತಮ್ಮ ನೌಕಾಸೇನೆ, ವಾಯುಸೇನೆ, ಮಿಸೈಲ್ ಪವರ್,
ಜೊತೆಗೆ ಇರಾನ್ ದೇಶದ ಮಿಸೈಲ್ ನೆರವು, ಎಲ್ಲದಕ್ಕಿಂತ ಮುಖ್ಯವಾಗಿ ಜಿಂಗ್ಪಿಂಗ್ ಅಂದ್ರೆ ಚೀನಾ ಕೂಡ ಜೊತೆಗಿದೆ ಅಂತ ಅಮೆರಿಕ ಮೊದಲ ಎಚ್ಚರಿಕೆಯನ್ನು ಕೊಟ್ಟಿದೆ. ಒಂದ್ ವೇಳೆ ಪುಟಿನ್ ಈ 5 ಪವರ್ಗಳನ್ನ ತೋರಿಸಿದ್ದೇ ಆದ್ರೆ ಅಮೆರಿಕ ಹಾಗೆಯೇ ನ್ಯಾಟೋಗೆ ತೊಂದರೆ ಫಿಕ್ಸ್ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಒಂದ್ ವೇಳೆ ರಷ್ಯಾದ ಸಿಟ್ಟು ಅಮೆರಿಕ ಬಿದ್ರೆ ದೊಡ್ಡ ಯುದ್ಧ ಆಗೋದಂತೂ ಖಚಿತ. ಯಾಕಂದ್ರೆ 2 ಜಗತ್ತಿನ ಪ್ರಬಲ ದೇಶಗಳು ಕೊನೆ ಹಂತದಲ್ಲಿ ಜೋ ಬೈಡನ್ ತೆಗೆದುಕೊಂಡಂತ ನಿರ್ಧಾರ ಈಗ ನೂತನ ಅಧ್ಯಕ್ಷ ಟ್ರಂಪ್ನ ಕುತ್ತಿಗೆಗೆ ಬಂದಿದೆ. ಪುಟಿನ್ಗಂತೂ ದೊಡ್ಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಯಾವ ಹಂತಕ್ಕೆ ತಲುಪುತ್ತೆ ಅಂತ ಕಾದು ನೋಡಬೇಕಿದೆ.